ಎಲ್ಲರಿಗೂ ನಮಸ್ಕಾರ. ನೋಡುವವರಿಗೆ ಇದು ಕೇವಲ ಒಂದು ಕಾರ್ಯಕ್ರಮ, ಆದರೆ ಹಾಜರಾಗುವವರಿಗೆ ಇದು ಒಂದು ಸಂತೋಷದಾಯಕ ಅನುಭವ. ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಕೆಂಬಾವಿ ವತಿಯಿಂದ ಸತ್ಸಂಗ ಹಾಗೂ ಶ್ರೀಶೈಲ ಪಾದಯಾತ್ರೆಗಳ ಸೇವಾರ್ಥಿಗಳಿಗೆ ನಮನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಬಾವಿ ಶ್ರೀ ಶಟಸ್ಥಲ ಬ್ರಹ್ಮ ಚೆನ್ನಬಸವ ಶಿವಾಚಾರ್ಯರು, ಮುದನೂರಿನ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರು, ಅಗತೀರ್ಥದ ಶ್ರೀ ರೇವಣಸಿದ್ದೇಶ್ವರ ಶಾಂತಮಯ ಸ್ವಾಮಿ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆರ್ಟ್ ಆಫ್ ಲಿವಿಂಗ್ ಪ್ರಮುಖರಾದ ಎಸ್ ರೆಡ್ಡಿ ಸರ್, ಶಿಲ್ಪಾ ಮ್ಯಾಮ್, ಬಸವರಾಜ್ ಸರ್ ಹಾಗೂ ಪಟ್ಟಣದ ಪೂಜ್ಯರಾದ ರಾಜಶೇಖರಯ್ಯ ಹಿರೇಮಠ್, ವೇದಮೂರ್ತಿ ಚೆನ್ನಯ್ಯ ಚಿಕ್ಕಮಠ್ ಅವರು ಭಾಗವಹಿಸಿದ್ದರು. ಮಾನವ ಜೀವನದಲ್ಲಿ ಸೇವೆಯ ಮಹತ್ವವನ್ನು ತಿಳಿಸಿದರು ಶ್ರೀಮನ್ ರೇವಣಸಿದ್ದೇಶ್ವರ ಶಾಂತಮಯ ಸ್ವಾಮಿಗಳು. ನಮಗೆ ಸಾಧ್ಯ ಎಂಬ ಕಾರಣಕ್ಕಾಗಿ ಸೇವೆ ಮಾಡುವುದು ಮುಖ್ಯವಲ್ಲ, ಇತರರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಮಾತ್ರ ಸೇವೆ ಮಾಡಬೇಕು. ಸೇವೆ ಸಂತೃಪ್ತಿಯಾಗಬೇಕು, ಸಂಕಷ್ಟವಾಗಬಾರದು ಅಂತ ತಿಳಿಸಿಕೊಟ್ಟರು. ಈ ಜಗತ್ತಿನೊಳಗೆ ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯಾವುದಾದ್ರೂ ಐತೆ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತಾನೆ. ಹಾಗಾಗಿ ಅಂಥ ಪವಿತ್ರ ಜನ್ಮವನ್ನು ನಾವು ಹೊತ್ಕೊಂಡು ಬಂದೇವೆ. ಮುದನೂರು ಗ್ರಾಮದ ಶ್ರೀ ಸಿದ್ದಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರ ಮಧುರ ಕಂಠದಿಂದ ಹಾಡಿದ ಶ್ರೀಕೃಷ್ಣನ ದಿವ್ಯ ಹಾಡು ನೆರೆದಿದ್ದ ಜನರನ್ನು ಮಂತ್ರಮುಗ್ಧಗೊಳಿಸಿತ್ತು. ಬದುಕುವುದು ಒಂದು ಕಲೆ. ಜೀವನ ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ನೀವು ಆರ್ಟ್ ಆಫ್ ಲಿವಿಂಗ್ ಆನಂದದ ಶಿಬಿರದಲ್ಲಿ ಸೇರಿದ ನಂತರವೇ ಅನುಭವಿಸಲು ಸಾಧ್ಯ. ಆರ್ಟ್ ಆಫ್ ಲಿವಿಂಗ್ ಸತ್ಸಂಗದ ಭಾಗವಾಗಿ ಶಿಲ್ಪಾ ಮ್ಯಾಮ್ ನೇತೃತ್ವ ವಹಿಸಿ ಎಲ್ಲರೊಂದಿಗೆ ದೇವರನ್ನು ಸ್ಮರಿಸುತ್ತಾ ಭಕ್ತಿಗೀತಗಳನ್ನು ಹಾಡಿದ್ದಾರೆ. ನಾವು ಯಾವುದೇ ಸೇವೆ ಮಾಡಿದ್ರೂ 4 ಜನಕ್ಕೆ ಹಿತವಾಗಿರಬೇಕು. ನಾವು ಮಾಡುವ ಸೇವೆಯಲ್ಲಿ ಭಗವಂತನನ್ನ ಕಾಣಬೇಕು. ಜನಸೇವೆಯೇ ಜನಾರ್ದನ ಸೇವೆ ಎಂದು ನಾವು ಮಾಡುವ ಸೇವೆ ಪರಮಾತ್ಮಕ್ಕೆ ಮುಟ್ಟುತ್ತದೆ ಅಂತ ನೆನಪಿರಲಿ. ವಿವಿಧ ಪ್ರದೇಶದಿಂದ ಶ್ರೀಶೈಲಕ್ಕೆ ಹೋಗುವ ಪಾದಯಾತ್ರೆಗಳಿಗೆ ಕೆಂಬಾವಿ ಸಂಜೀವನಗರದಲ್ಲಿ, ರಾಮದುರ್ಗ ಕ್ರಾಸ್ನಲ್ಲಿ ಹಾಗೂ ಶ್ರೀಶೈಲದಲ್ಲಿ ಅನ್ನದಾಸೋಹ ಮಾಡಿದ ಸೇವಾರ್ಥಿಗಳಿಗೆ ಸಿದ್ದೇಶ್ವರ ಸೇವಾ ಸಮಿತಿ ವತಿಯಿಂದ ಗೌರವಿಸಲಾಯಿತು. ಎಲ್ಲ ಸೇವೆಯನ್ನು ಸಲ್ಲಿಸಿರುವಂಥ ಸೇವಾರ್ಥಿಗಳಿಗೆ ಶ್ರೀಗಳ ಮುಖಾಂತರ ಪುಷ್ಪಾರ್ಚನೆ ಮಾಡಲಾಯಿತು. ನೋಡುವ ಕಾರ್ಯಕ್ರಮ ಕಣ್ಮನ್ತನಿಸುವಂತೆ ಇತ್ತು. ಸಂಭ್ರಮದ ಸಂದರ್ಭದಲ್ಲಿ ಮನಸ್ಸಿಗೆ ಆನಂದವಾಯಿತು. ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳಿದರೆ, ಬಿಸಿ ಇದ್ದಾಗ ನಾವು ವಿಭೂತಿ ಹಚ್ಚದೇ ಇದ್ರೂ ವಿಭೂತಿ ಹಚ್ಚಿದವರ ಮುಖ ನೋಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗೆ ಸೇವಾ ಮಾಡಿ ಬಂದಿರುವ ಅವರ ಮುಖವನ್ನು ನೋಡಿದರೆ ನಮಗೆ ಪುಣ್ಯ ಲಭಿಸುತ್ತದೆ ಎಂಬ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಸೇವೆ ಮಾಡಿದ ಸೇವಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಮಾಡಿ ಬಂದಂತ ಭಕ್ತರಿಗೆ ಸೇವೆ ಸಲ್ಲಿಸುವುದು ಅವರ ಅದೃಷ್ಟ ಎಂದು ಪರಿಗಣಿಸಿದರು. ಇಂತಹ ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ ಶ್ರೀ ಸಿದ್ದೇಶ್ವರ ಸಮಿತಿಯವರಿಗೆ ತುಂಬಾ ಋಣಿಯಾಗಿದ್ದೇವೆ. ಯಾಕಂದ್ರೆ ಜನರನ್ನು ಜಾಗೃತಿಗೊಳಿಸಿದ್ದಕ್ಕಾಗಿ ಮತ್ತು ಸಮಾಜವನ್ನು ಅಭಿವೃದ್ಧಿಪಡಿಸುವ ಅವರ ದೃಷ್ಟಿಕೋನಕ್ಕಾಗಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ತುಂಬಾ ಥ್ಯಾಂಕ್ಸ್ ಹೇಳ್ಕೊತೀನಿ. ನಮ್ಮ ಕೆಂಬಾವಿಯಲ್ಲಿ ಇಂತಹ ಸಂತೋಷದ ಸತ್ಸಂಗ ಕಾರ್ಯಕ್ರಮಗಳು, ಆನಂದ ಶಿಬಿರಗಳು ಇನ್ನಿಷ್ಟು ನಡೆಯಲಿ ಎಂದು ನಾನು ಬಯಸುತ್ತೇನೆ. ನಿಮಗೂ ಇಂತಹ ಆನಂದ ಶಿಬಿರದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದೆ. ಶೀಘ್ರದಲ್ಲೇ ನಿಮಗಾಗಿ ಮತ್ತೊಂದು ಆನಂದದ ಶಿಬಿರದ ಹೊಸ ಬ್ಯಾಚ್ ಪ್ರಾರಂಭವಾಗಲಿದೆ. ಇಂತಹ ಅದ್ಭುತವಾದ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಮೋಹನ್ ರೆಡ್ಡಿ ದಿಗ್ಗಾವಿ, ಜಯಶ್ರೀ ಹಿರೇಮಠ್ ಹಾಗೂ DC ಪಾಟೀಲ್ ಅವರಿಗೆ ಸಂಪರ್ಕಿಸಿ. ನಮ್ಮೆಲ್ಲರನ್ನು ಇಂತಹ ಭಕ್ತಿಯಿಂದ ತುಂಬಿದ ಪೂಜ್ಯರಿಗೆ, ಗುರುಗಳಿಗೆ ಮತ್ತು ಹಿರಿಯರಿಗೆ ನಾನು ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇಂತೆ ನಿಮ್ಮ ಕೆಂಬಾವಿ ನಗರವಾಸಿ.